ಗಾಳಿಪಟ ಸಿನಿಮಾದ ಮೂಲಕ ಸದ್ದು ಮಾಡಿದ್ದ ನಟಿ ನೀತು ಥೂ ಅನ್ಕೊಂಡು ಓಡಾಡ್ತಿದ್ದ ಈ ನಟಿಯನ್ನ ನಿರ್ಮಾಪಕನೊಬ್ಬ ಗೋವಾಕ್ಕೆ ಕರೆದಿದ್ದಂತೆ. ಆ ನಿರ್ಮಾಪಕ ಯಾರು ಅನ್ನೋದನ್ನ ರಿವೀಲ್ ಮಾಡ್ತಿದ್ದೀವಿ, ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ನಟಿ ನೀತು ಗಾಳಿಪಟ ಸಿನಿಮಾ ಬಂದಾಗ ಸಖತ್ ಫೇಮಸ್ ಆಗಿದ್ರು. ಬಜಾರಿ ಪಾತ್ರದಲ್ಲಿ ಮಾಡಿದ್ದ ನೀತು ಇದೀಗ ಮೀಟು ಬಾಂಬ್ ಒಂದನ್ನ ಹಾಕಿದ್ದಾರೆ. ಚಿತ್ರರಂಗದಲ್ಲಿ ನನಗೂ ಕೂಡ ಕೆಟ್ಟ ಅನುಭವ ಆಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಸಿನಿಮಾ ನಿರ್ಮಾಣದ ಸಮಯದಲ್ಲಿ ನಿರ್ಮಾಪಕರೊಬ್ರು ನೀತು ಜೊತೆ ಅಸಭ್ಯವಾಗಿ ವರ್ತಿಸಿದ್ರಂತೆ. ನಿರ್ಮಾಪಕನಿಂದ ಆದ ಕಿರುಕುಳವನ್ನ ಸ್ವತಃ ನೀತು ಅವರೇ ಬಾಯ್ಬಿಟ್ಟಿದ್ದಾರೆ. ಚಿತ್ರರಂಗದಲ್ಲಿ ಆಗ್ತಿರೋ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಹಿಳಾ ಆಯೋಗ ಎಲ್ಲ ಕಲಾವಿದೆಯರ ಮಾಹಿತಿ ಸಂಗ್ರಹಿಸಿದೆ. ಆ ಸಭೆಯಲ್ಲಿ ನೀತು ಬಹಿರಂಗವಾಗಿ ತನಗಾದ ದೌರ್ಜನ್ಯದ ಬಗ್ಗೆ ಹೇಳಿಕೊಂಡಿದ್ದಾರೆ. ಒಮ್ಮೆ ನೀತು ಅವರು ತಮ್ಮ ಸಿನಿಮಾ ಒಂದರ ಬಗ್ಗೆ ಚರ್ಚಿಸಲು ನಿರ್ಮಾಪಕರೊಬ್ಬರಿಗೆ ಕರೆ ಮಾಡಿದ್ರಂತೆ. ಆಗ ನಿರ್ಮಾಪಕ ಗೋವಾಕ್ಕೆ ಹೋಗೋಣ ಬಾ ಅಂತ ಕರೆದಿದ್ದಂತೆ. ತಾನು ನಿರ್ದೇಶಕಿ ಆಗೋ ಕನಸು ಕಂಡಿದ್ದೆ, ಆದ್ರೆ ಆ ನಿರ್ಮಾಪಕ ನನ್ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ ಅಂತ ಸಭೆಯಲ್ಲೇ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ನಲ್ಲಿ ಲೈಂಗಿಕ ದೌರ್ಜನ್ಯ ತಡೆಗಾಗಿ ಒಂದು ಸಮಿತಿ ರಚನೆಯಾಗಿ ತನಿಖೆಯಾದ್ರೆ ಖಂಡಿತ ನಿರ್ಮಾಪಕನ ಹೆಸರನ್ನ ಹೇಳ್ತೀನಿ ಅಂತಲೂ ನೀತು ಹೇಳಿದ್ದಾರೆ. ನೀತೂರನ್ನು ಗೋವಾಕ್ಕೆ ಕರೆದ ಆ ನಿರ್ಮಾಪಕ ಯಾರು ಅನ್ನೋದು ಇನ್ನೂ ಗೌಪ್ಯವಾಗಿ ಉಳಿದಿದೆ. ತನಿಖೆ ನಡೆದ್ರೆ ಆ ನಿರ್ಮಾಪಕನ ಹೆಸರು ಕೂಡ ಬಯಲಿಗೆ ಬರಲಿದೆ.